ಮರದ ಮನೆಯಲ್ಲಿ ಒಂದು ಕನಸು. ಹಳ್ಳಿ ಮಧ್ಯೆ ಒಂದು ದೊಡ್ಡ ಆಲದ ಮರ ಇತ್ತು. ಆ ಮರ ಹಳ್ಳಿಯ ಎಲ್ಲರಿಗೂ ಪರಿಚಿತವಾಗಿತ್ತು. ಅದರ ನೆರಳು ತುಂಬಾ ತಂಪಾಗಿತ್ತು. ಬೇಸಿಗೆಯ ದಿನಗಳಲ್ಲಿ ಮಕ್ಕಳು ಅದರ ಕೆಳಗೆ ಕೂತು ಆಟ ಆಡುತ್ತಿದ್ದರು. ಆದರೆ ಆ ಮರಕ್ಕೆ ಒಂದು ವಿಶೇಷ ಕಥೆ ಇತ್ತು. ಆ ಹಳ್ಳಿಯಲ್ಲಿ ಅರ್ಜುನ ಎಂಬ 14 ವರ್ಷದ ಹುಡುಗನಿದ್ದ. ಅವನು ತುಂಬಾ ಕನಸುಗಳಿರುವ ಹುಡುಗ. ಅವನಿಗೆ ಪ್ರಕೃತಿ ತುಂಬಾ ಇಷ್ಟ. ಅವನು ಪ್ರತಿದಿನ ಶಾಲೆಯಿಂದ ಬಂದು ಆ ದೊಡ್ಡ ಆಲದ ಮರದ ಬಳಿ ಹೋಗಿ ಕೂತು ಪುಸ್ತಕ ಓದುತ್ತಿದ್ದ. ಒಂದು ದಿನ ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಆದರೆ ಸುಂದರವಾದ ಆಲೋಚನೆ ಹುಟ್ಟಿತು. ಈ ದೊಡ್ಡ ಮರದ ಮೇಲೆ ಒಂದು ಮರದ ಮನೆ, ಟ್ರೀ ಹೌಸ್ ಕಟ್ಟಿದರೆ ಹೇಗಿರುತ್ತೆ ಎಂದು ಅವನು ಯೋಚಿಸಿದ. ಆ ದಿನದಿಂದ ಅವನ ಕನಸು ಆರಂಭವಾಯಿತು. ಮುಂದಿನ ದಿನ ಅವನು ತನ್ನ ಅಪ್ಪನ ಬಳಿ ಹೋಗಿ ಹೇಳಿದ, ಅಪ್ಪ, ನಾನು ಆ ಆಲದ ಮರದ ಮೇಲೆ ಒಂದು ಚಿಕ್ಕ ಮರದ ಮನೆ ಕಟ್ಟಬೇಕು. ನನಗೆ ಸಹಾಯ ಮಾಡ್ತೀರಾ? ಅವನಪ್ಪ ನಕ್ಕರು. ಅದು ಸುಲಭ ಕೆಲಸ ಅಲ್ಲ, ಆದರೆ ನೀನು ನಿಜವಾಗಿಯೂ ಪ್ರಯತ್ನ ಮಾಡಬೇಕು ಎಂದರೆ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿದರು. ಅರ್ಜುನ ತುಂಬಾ ಖುಷಿಪಟ್ಟ. ಆ ದಿನದಿಂದ ಪ್ರತಿದಿನ ಶಾಲೆಯ ನಂತರ ಅವನು ಮರದ ಬಳಿ ಹೋಗಿ ಕೆಲಸ ಮಾಡುತ್ತಿದ್ದ. ಹಳೆಯ ಮರದ ಫಲಕಗಳು, ಕಬ್ಬಿಣದ ಕೀಲಿಗಳು, ಕಟ್ಟಿ ಇವೆಲ್ಲವನ್ನೂ ಜಮಾ ಮಾಡುತ್ತಿದ್ದ. ಅವನ ಅಪ್ಪ ಕೂಡ ಕೆಲವೊಮ್ಮೆ ಸಹಾಯ ಮಾಡುತ್ತಿದ್ದರು. ಹಳ್ಳಿಯ ಕೆಲವು ಮಕ್ಕಳು ಮೊದಲಿಗೆ ನಗುತ್ತಿದ್ದರು. ಮರದ ಮೇಲೆ ಮನೆ ಕಟ್ಟೋದು ಸಾಧ್ಯವೇ ಎಂದು ಅವರು ಕೇಳುತ್ತಿದ್ದರು. ಆದರೆ ಅರ್ಜುನ ಕೈಬಿಡಲಿಲ್ಲ. ಹಲವಾರು ದಿನಗಳ ಪರಿಶ್ರಮದ ನಂತರ ಮರದ ಮೇಲೆ ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಸಿದ್ಧವಾಯಿತು. ನಂತರ ಚಿಕ್ಕ ಗೋಡೆಗಳು, ಒಂದು ಕಿಟಕಿ, ಒಂದು ಸಣ್ಣ ಬಾಗಿಲು, ಆಲ್ ಸ್ಲೋಲಿ ಸ್ಟಾರ್ಟೆಡ್ ಟೇಕಿಂಗ್ ಶೇಪ್. 3 ವಾರಗಳ ನಂತರ ಕೊನೆಗೂ ಮರದ ಮನೆ ಸಿದ್ಧವಾಯಿತು. ಅದು ತುಂಬಾ ಸುಂದರವಾಗಿತ್ತು. ಮರದ ಎಲೆಗಳ ನಡುವೆ ಅಡಗಿಕೊಂಡಿದ್ದ ಆ ಮನೆ ದೂರದಿಂದ ನೋಡಿದರೆ ಒಂದು ಕಥೆಗಳ ಲೋಕದಂತೆ ಕಾಣುತ್ತಿತ್ತು. ಅರ್ಜುನ ಮೊದಲ ಬಾರಿ ಮೆಟ್ಟಿಲು ಹತ್ತಿ ಆ ಮನೆಗೆ ಒಳಗೆ ಹೋದಾಗ ಅವನ ಮನಸ್ಸು ತುಂಬಾ ಸಂತೋಷದಿಂದ ತುಂಬಿತು. ಅಲ್ಲಿ ಒಂದು ಚಿಕ್ಕ ಮೇಜು ಇತ್ತು, ಒಂದು ಕುರ್ಚಿ ಇತ್ತು. ಕಿಟಕಿಯಿಂದ ಹಳ್ಳಿಯ ಹೊಲಗಳು, ಮನೆಗಳು, ದೂರದ ಬೆಟ್ಟ ಎಲ್ಲ ಕಾಣಿಸುತ್ತಿತ್ತು. ಅವನಿಗೆ ಅದು ತನ್ನದೇ ಒಂದು ಲೋಕದಂತೆ ಅನಿಸಿತು. ಆ ದಿನ ಸಂಜೆ ಅವನು ತನ್ನ ಸ್ನೇಹಿತರನ್ನು ಕರೆದ. ಎಲ್ಲರೂ ಮೆಟ್ಟಿಲು ಹತ್ತಿ ಆ ಮರದ ಮನೆ ನೋಡಿದಾಗ ಆಶ್ಚರ್ಯಪಟ್ಟರು. ಅರ್ಜುನ, ಇದು ತುಂಬಾ ಅದ್ಭುತವಾಗಿದೆ ಎಂದು ಅವರು ಹೇಳಿದರು. ಆ ದಿನದಿಂದ ಆ ಮರದ ಮನೆ ಮಕ್ಕಳಿಗೆ ಒಂದು ವಿಶೇಷ ಸ್ಥಳವಾಯಿತು. ಅವರು ಅಲ್ಲಿ ಕೂತು ಕಥೆ ಹೇಳುತ್ತಿದ್ದರು, ಪುಸ್ತಕ ಓದುತ್ತಿದ್ದರು, ಕೆಲವೊಮ್ಮೆ ಚಹಾ ಕುಡಿಯುತ್ತಿದ್ದರು. ಕೆಲವೊಮ್ಮೆ ಮಳೆ ಬರುತ್ತಿದ್ದಾಗ ಮರದ ಎಲೆಗಳ ಮೇಲೆ ಬೀಳುವ ಮಳೆಯ ಧ್ವನಿ ಕೇಳುತ್ತಾ ಕುಳಿತುಕೊಳ್ಳುತ್ತಿದ್ದರು. ಒಂದು ದಿನ ಭಾರೀ ಮಳೆ ಬಂತು. ಗಾಳಿ ಕೂಡ ಜೋರಾಗಿ ಬೀಸುತ್ತಿತ್ತು. ಹಳ್ಳಿಯ ಜನರೆಲ್ಲರೂ ತಮ್ಮ ಮನೆಗಳಲ್ಲಿದ್ದರು. ಅರ್ಜುನ ಮಾತ್ರ ಕಿಟಕಿಯಿಂದ ತನ್ನ ಮರದ ಮನೆ ಕಡೆ ನೋಡುತ್ತಿದ್ದ. ಅದು ಸುರಕ್ಷಿತವಾಗಿರುತ್ತದೆಯಾ ಎಂದು ಅವನಿಗೆ ಸ್ವಲ್ಪ ಭಯವಾಯಿತು. ಮುಂದಿನ ದಿನ ಬೆಳಗ್ಗೆ ಅವನು ಓಡಿ ಹೋಗಿ ನೋಡಿದ. ಮರದ ಮನೆ ಇನ್ನೂ ಅಲ್ಲಿತ್ತು. ಮಳೆ ಮತ್ತು ಗಾಳಿಯನ್ನು ಎದುರಿಸಿ ಅದು ನಿಂತಿತ್ತು. ಅರ್ಜುನನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಆ ಸಮಯದಲ್ಲಿ ಅವನ ಅಪ್ಪ ಹತ್ತಿರ ಬಂದು ಹೇಳಿದರು, ನೋಡು ಅರ್ಜುನ, ಇದು ಕೇವಲ ಮರದ ಮನೆ ಅಲ್ಲ, ಇದು ನಿನ್ನ ಪರಿಶ್ರಮ ಮತ್ತು ಕನಸಿನ ಫಲ. ಆ ಮಾತು ಕೇಳಿದಾಗ ಅರ್ಜುನ ಹೆಮ್ಮೆಯಿಂದ ನಕ್ಕ. ಅವನು ಅರ್ಥ ಮಾಡಿಕೊಂಡಿದ್ದನು, ಯಾವ ಕನಸಾದರೂ ಸಣ್ಣದಾಗಿ ಆರಂಭವಾಗಬಹುದು, ಆದರೆ ನಂಬಿಕೆ ಮತ್ತು ಪರಿಶ್ರಮ ಇದ್ದರೆ ಅದು ನಿಜವಾಗಬಹುದು. ಆ ಮರದ ಮನೆ ಹಳ್ಳಿಯ ಮಕ್ಕಳಿಗೆ ಆಟದ ಸ್ಥಳವಾಗಿತ್ತು. ಆದರೆ ಅರ್ಜುನನಿಗೆ ಅದು ಇನ್ನಷ್ಟು ಮಹತ್ವವಾಗಿತ್ತು. ಅದು ಅವನ ಮೊದಲ ಕನಸು. ಅವನು ತನ್ನ ಕೈಗಳಿಂದ ಕಟ್ಟಿದ ಮೊದಲ ಸಾಧನೆ. ವರ್ಷಗಳು ಕಳೆದವು. ಅರ್ಜುನ ದೊಡ್ಡವನಾದ. ನಗರಕ್ಕೆ ಓದಲು ಹೋಗಿದ್ದ. ಆದರೂ ಅವನು ಯಾವಾಗಲೂ ಹಳ್ಳಿಗೆ ಬಂದಾಗ ಮೊದಲಿಗೆ ಹೋಗುವ ಸ್ಥಳ ಅದೇ, ಆ ಮರದ ಮನೆ. ಮರ ಇನ್ನೂ ದೊಡ್ಡದಾಗಿತ್ತು. ಮನೆ ಸ್ವಲ್ಪ ಹಳೆಯದಾಗಿತ್ತು. ಆದರೆ ಅದರಲ್ಲಿ ತುಂಬಾ ನೆನಪುಗಳು ಉಳಿದಿದ್ದವು. ಒಂದು ದಿನ ಅವನು ಮತ್ತೆ ಆ ಮನೆಗೆ ಹತ್ತಿ ಕುಳಿತು ಕಿಟಕಿಯಿಂದ ಹೊರಗೆ ನೋಡಿದ. ಮತ್ತೆ ಅವನ ಮನಸ್ಸಿನಲ್ಲಿ ಒಂದು ಹೊಸ ಕನಸು ಹುಟ್ಟಿತು. ಒಂದು ದಿನ ನಾನು ದೊಡ್ಡ ಮನೆ ಕಟ್ಟಬೇಕು, ಆದರೆ ಅದರೊಳಗೆ ಈ ಮರದ ಮನೆಯಂತೆಯೇ ಸಂತೋಷ ಮತ್ತು ನೆನಪುಗಳಿರಬೇಕು ಎಂದು ಅವನು ಯೋಚಿಸಿದ. ಮರದ ಎಲೆಗಳು ಗಾಳಿಯಲ್ಲಿ ನಡುಗುತ್ತಾ ಇದ್ದವು. ಆ ಕ್ಷಣದಲ್ಲಿ ಅವನಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಕನಸುಗಳು ದೊಡ್ಡವಾಗಿರಬಹುದು, ಆದರೆ ಅವು ಯಾವಾಗಲೂ ಒಂದು ಸಣ್ಣ ಆಲೋಚನೆಯಿಂದಲೇ ಆರಂಭವಾಗುತ್ತವೆ. ಟ್ರೀ ಇಮೋಜಿ, ಸ್ಟಾರ್ ಇಮೋಜಿ.